ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು 12:30 ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಮತ್ತು ಮಮ್ಮಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅದ್ರದ್ದು ಇವಾಗ ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ರೆಡ್ ಅಲರ್ಟ್ ಮಾಡಿದ್ದಾರೆ. ಬಟ್ ಕನ್ಫರ್ಮ್ ಹೋಗ್ತಾ ಇದ್ದಾರೆ. ಅದ್ರ ಪ್ಯಾಕಿಂಗು ಕೆಲಸಗಳು ಎಲ್ಲ ಇದೆ. ಸೊ ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಲೆಟ್ಸ್ ಗೋ, ಬನ್ನಿ ಇವಾಗ ಹೋಗೋಣ. ವೆದರ್ ಎಷ್ಟು ಚಿಲ್ಲಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ವೆದರ್ ಅಂತೂ. ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಬಂದರು ನೋಡಿ ಇವಾಗ. ಸೊ ಬುಜ್ಜಿ ಹಾಯ್ ಮಾಡಿ. ಬುಜ್ಜಿ ಇಲ್ಲಿ ನೋಡು, ಮಾಡಲ್ವಾ? ಇವನು ಬ್ಯಾಡ್ ಆಗಿದ್ದಾನೆ. ಅವ್ನು ಯಾರು ಮಾತಾಡ್ಸ್ಬೇಡಿ, ಯಾರು ಕಮೆಂಟ್ ಮಾಡಬೇಡಿ ಅವನಿಗೆ. ನೀನು ಹೇಳೋಲ್ವಲ್ಲ ಕರೆಕ್ಟಾಗಿ. ಸರಿ ಬಿಡು, ಸರಿ ಸರಿ ಕಮೆಂಟ್ ಮಾಡಿ ಬುಜ್ಜಿಗೆ. ಅಯ್ಯೋ ಅಯ್ಯೋ ಕಮೆಂಟ್ ಮಾಡಬೇಡಿ ಅಂತ ಕೋಪ ಬಂದ್ಬಿಡ್ತಲ್ಲ. ಸೊ ಮಮ್ಮಿನೂ ರೆಡಿ ಆಗಿದ್ದಾರೆ. ಬಂತು ಬುಜ್ಜಿಮಾ, ಲೆಟ್ಸ್ ಗೋ. ವೆಯ್ಟ್. ಸೊ ಬನ್ನಿ. ಸೊ ಎಸ್, ಇವಾಗ ನಾನು ಲೊಕೇಶನ್ ರೀಚ್ ಆದೆ. ಆ್ಯಕ್ಚುಲಿ ಒಂದು ಪ್ರಮೋಷನ್ ಇತ್ತು, ಮೂವಿ ಪ್ರಮೋಷನ್. ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಇಂಟರ್ವಲ್ ಏನು ಬಂತಲ್ವ, ಅವಾಗ ಬುಜ್ಜಿ ಸ್ನ್ಯಾಕ್ಸ್ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಆರ್ಡರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ತುಂಬ ಜನ ಕೇಳ್ತಿರ್ತೀರಾ, ನೀವು ನಾರ್ಮಲ್ ಆಗಿದ್ದೀರಾ, ನಿಮ್ಮ ವೆಯ್ಟ್ ಅಷ್ಟಕ್ಕೆ ಏನಾಗಿದೆ ಅಂತ ಅನಿಸಲ್ಲ ಅಂತ. ನಿಜವಾಗ್ಲೂ ವೀಡಿಯೋದಲ್ಲಿ ಹಂಗೆ ಅನಿಸಲ್ಲ. ಬಟ್ ನನ್ನ ಪ್ರೆಸೆಂಟ್ ವೆಯ್ಟ್ ಇವಾಗ 66 to 67 kg ವೆಯ್ಟ್ ಇದ್ದೀನಿ. ನಾನು 56 ಇದೆ. ಕನ್ಸೀವ್ ಅಂತ ಗೊತ್ತಾದಮೇಲೆ ಸ್ವಲ್ಪ ಡೌನ್ ಆಗಿದೆ. ಆಮೇಲೆ 56 ಇದೆ. ಇವಾಗ ಪ್ರೆಸೆಂಟ್ 66 to 67 ಇದ್ದೀನಿ. ಹಂಗೆ ಕಾಣಿಸಲ್ಲ, ಬಟ್ ವೆಯ್ಟ್ ಅಂತೂ ಇದ್ದೇ ಇದ್ದೀನಿ ನಾನು. ಇವಾಗ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡಿ ಹೋಗಬೇಕು. ಮತ್ತು ತುಂಬ ಜನ ಕೇಳ್ತೀರಾ, ಆರಾಮಾಗಿದ್ದೀರಾ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಂತ. ಸೊ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇರಬೇಕು. ಎಲ್ಲಿವರೆಗೆ ನಮಗೆ ಟಯರ್ಡ್ ಸುಸ್ತು ಅಂತ ಅನಿಸಲ್ವೋ ಅಲ್ಲಿವರೆಗೆ ಮಾಡಬೇಕು, ರೆಸ್ಟ್ ಮಾಡೋದು ಮಾಡಬೇಕು. ಬಟ್ ನಮಗೆ ಅಂತ ಒಂದಷ್ಟು ಕೆಲಸಗಳಿರುತ್ತೆ. ಇನ್ಫ್ಲೂಯೆನ್ಸರ್ಸ್ ಅಂದರೆ ನಿಮಗೆ ಗೊತ್ತು, ಬರ್ತಾನೆ ಇರುತ್ತೆ ಪ್ರಮೋಷನ್ಸು. ನನಗೆ ಆಯಿತಾ ಖಂಡಿತವಾಗ್ಲೂ ಒಪ್ಕೋತೀನಿ, ಆಗಲಿಲ್ಲ ಅಂದರೆ ನಿಜವಾಗ್ಲೂ ಒಪ್ಕೊಳ್ಳಲ್ಲ. ಸೊ ನಾನಿವತ್ತು ಬಂದಿದ್ದು ಕುಲದಲ್ಲಿ ಕಿಳಿಯೋದು ಮೂವಿನ ನೋಡೋದಕ್ಕೆ. ಆ್ಯಂಡ್ ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಕೂಡ ಬಂತು, ಸಮೋಸ, ಫ್ರೆಂಚ್ ಫ್ರೈಸ್ ಮತ್ತು ಬರ್ಗರ್ ಆರ್ಡರ್ ಮಾಡಿದೆ. ಬುಜ್ಜಿ ಬೇಕು ಅಂತ ಇದ್ದ ಅಂದ್ಬಿಟ್ಟು. ಸೊ ನನಗೂ ಅನಿಸುತ್ತೆ, ನನ್ನ ಗಂಡ ಇಲ್ಲಿ ನನ್ನ ಜೊತೇಲಿ ಇರಬೇಕಿತ್ತು. ಆವಾಗ ಎಲ್ಲದ್ರ ಜೊತೆ ಕರ್ಕೊಂಡು ಹೋಗ್ಬೋದಿತ್ತು. ಇವಾಗ ನಾನೇ ಹೋಗಬೇಕು. ನಾನು ಮಮ್ಮಿ, ಬುಜ್ಜಿ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು. ಬಟ್ ಎಲ್ಲರಂಗೆ ನನಗೂ ಆಸೆ ಇರುತ್ತೆ. ಬಟ್ ಎಲ್ಲ ಸಿಚುವೇಶನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ಅಷ್ಟೇನೆ. ಸೊ ಫ್ರೆಂಡ್ಸ್, ಹೊರಗಡೆಯಿಂದ ಬಂದಾಯಿತು. ಇವಾಗ ಮನೆಯಲ್ಲಿ ಅಡುಗೆ ಕೆಲಸ ಶುರುವಾಗಿದೆ. ಆ್ಯಂಡ್ ಮಮ್ಮಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಪ್ಯಾಕಿಂಗ್ ಮಾಡಬೇಕು. ಇವಾಗ ಅಡುಗೆ ಮಾಡಬೇಕು. ಆ್ಯಂಡ್ ಇಲ್ಲಿ ಒಡೆಗೆ ಅಂದ್ಬಿಟ್ಟು ಹೆಸರು ಬೇಳೆ ಮತ್ತು ಕಡಲೆಬೇಳೆನ ನೆನೆಸಿಟ್ಟಿದ್ದೀವಿ. ಇದು ಸ್ವಲ್ಪ ಟೈಮ್ ಆಗಬೇಕು. ಇದನ್ನು ರುಬ್ಕೊಂಡೆಲ್ಲ ಫ್ರಿಡ್ಜಲ್ಲಿ ಇಟ್ಬಿಡ್ತೀವಿ. ಯಾಕಂದರೆ ಬೆಳಿಗ್ಗೆ ಎದ್ದು ಹೋಗೋದ್ರಿಂದ ಎಲ್ಲರೂ ರೆಡಿ ಮಾಡ್ಕೊಂಡು ಹೋಗಬೇಕು, ಮಾಡ್ಕೊಂಡು ಒಡೆ ಎಲ್ಲನೂ. ಸೊ ಅದಕ್ಕೆ ಇವಾಗಲೇ ನೆನೆಸಿದ್ದೀವಿ. ಫ್ರೆಂಡ್ಸ್, ನೆನ್ನೆ ನೈಟು ಒಡೆಗೆಲ್ಲ ಮಿಕ್ಸ್ ಅಂದರೆ ಒಡೆ ಹಿಟ್ಟು ಮಾತ್ರ ರುಬ್ಬಿಟ್ಟಿದ್ವಿ. ಇದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಏನೂ ಹಾಕಿದ್ದಿಲ್ಲ, ಬರೀ ಕಾಳು ಮಾತ್ರ ರುಬ್ಬಿಟ್ಟಿದ್ದು. ಇವಾಗ ಒಡೆ ಆಗ್ತಾಯಿದೆ. ನಾನು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಇಲ್ಲಿ ಒಡೆ ಆಗ್ತಾಯಿದೆ, ತೊಗೊಂಡು ಹೋಗ್ಬೇಕಲ್ವಾ. ಸೊ ಎಲ್ರಿಗೂ ಆಗಬೇಕು ಅಂದ್ಬಿಟ್ಟು ಜಾಸ್ತಿನೇ ಮಾಡ್ಕೊತಾ ಇದ್ದಾರೆ. ಮಮ್ಮಿ ಏನಿಲ್ಲ, ಒಡೆ ಮಾಡ್ಕೊತಾಯಿದ್ರು. ಇನ್ನು ಅಲ್ಲಿ ಚಿಕ್ಕಮ್ಮ ಪಲ್ಯ ಎಲ್ಲ ಅಲ್ಲಿ ಇದರೆಲ್ಲ ಚಿಕ್ಕಮ್ಮಂದಿರು ಅವ್ರು ಮಾಡ್ಕೊತಾ ಇದ್ದಾರೆ. ಇನ್ನು ಮಮ್ಮಿಗೆ ಅಂದ್ಬಿಟ್ಟು ಚಪಾತಿ ಮಾಡಿದ್ದೀನಿ. ಆದರೆ ಮಮ್ಮಿಗೆ ಔಟ್ಸೈಡ್ ಫುಡ್ಡೆಲ್ಲ ಅಡ್ಜಸ್ಟ್ ಆಗೋಲ್ಲ ಬೇರೆ ಕಡೆ. ಸೊ ಚಪಾತಿ ಮ್ಯಾನೇಜ್ ಆಗುತ್ತೆ ಅಂದ್ಬಿಟ್ಟು ಆರೋದಕ್ಕೆ ಇಟ್ಟಿದ್ದೀನಿ. ಇವಾಗ ಏನೋ ಬ್ರೇಕ್ಫಾಸ್ಟು, ಲಂಚು ಮಾಡ್ಕೊಬೋದು, ಮನೆ ಊಟ. ಅದಾದಮೇಲೆ ಹೋಟೆಲ್ ಊಟ ಇಡ್ಸಲ್ಲ ಅಂದ್ಬಿಟ್ಟು ಎಮರ್ಜೆನ್ಸಿಗೆ ಚಪಾತಿ. ಮತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಧರ್ಮಸ್ಥಳ ಸೈಡು, ತುಂಬ ಜನ ಹೇಳ್ತಾಯಿದ್ರು. ಸೊ ನೋಡುವ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಲ್ವಾ, ಇದೆಲ್ಲ ತಣ್ಣಗಾದ್ಮೇಲೆ ಪ್ಯಾಕ್ ಮಾಡಬೇಕು. ಇನ್ನು ಮಮ್ಮಿ ರೆಡಿ ಆಗೋದ್ರು. ಅವ್ರ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಇನ್ನೇನಿಲ್ಲ, ಸಣ್ಣ ಪುಟ್ಟ ಏನಿದೆ ಬ್ರಷು, ಸೋಪು ಅದನ್ನೆಲ್ಲ ಹಾಕಿ ಪ್ಯಾಕ್ ಮಾಡಿಟ್ಟು ಕಳಿಸ್ಬೇಕು. ನೆನ್ನೆ ಫುಲ್ ಸೋನೆ ಮಳೆ ಹಿಡ್ಕೊಂಡಿದ್ದರಿಂದ ಇವತ್ತು ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಅಂದರೆ
ನಿಜವಾಗ್ಲೂ ನಮ್ಮ ಕಿಚನಿಂದ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ಬಟ್ ಮೊಬೈಲ್ ಇದಕ್ಕೆ ಗೋಪುರ ಕಾಣಿಸ್ತಾನೆ ಇಲ್ಲ. ಕಂಪ್ಲೀಟ್ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ವೆದರ್ ಕೂಡ ಚಿಲ್ಲಾಗಿತ್ತು. ಏನೋ ಒಂಥರ ಕೆಲಸ ಮಾಡೋಕ್ಕೂ ಅಷ್ಟೇ ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ. ಸೊ ನಾವಂತೂ 5 ಗಂಟೆಗೆ ಎದ್ವಿ. ಸೊ ಹಾಗಾಗಿ ಏನೋ ಒಂಥರ ಬೆಳಗ್ಗೆ ವೆದರ್ನ ನೋಡಿ ಮೈಂಡ್ ಫುಲ್ ಫ್ರೆಶ್ ಆದಂಗೆ ಫೀಲ್ ಆಯ್ತಾಯಿತ್ತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. 5 o'clock ಎದ್ದಿದ್ದರಿಂದ ಎಲ್ಲ ಕೆಲಸ ಮುಗಿಸಿ ಪ್ಯಾಕಿಂಗ್ ಒಂದು ಮಾಡಬೇಕು. ಇನ್ನು ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಮ್ಮಿ ಮಾಡ್ಕೊಂಡಿದ್ದಾರೆ. ಇನ್ನು ಮಮ್ಮಿ ಸ್ನಾನಕ್ಕೆ ಹೋದ್ರು. ಅವ್ರು ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ಇನ್ನು ಹೊರಡ್ತಾರೆ. ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಧರ್ಮಸ್ಥಳ ಎಲ್ಲ ಸ್ವಲ್ಪ ಹೆವಿನೇ ಮಳೆ ಇರುತ್ತೆ ಇಲ್ಲಿಗಿಂತ. ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆ ಹೂವು ಎಲ್ಲ ಮುಡಿಸಿ ಮಮ್ಮಿ ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಅಲ್ವಾ, ಫಸ್ಟು ಮನೇಲಿರೋ ದೇವ್ರ ಪೂಜೆ ಆದಮೇಲೆ ನಂತರ ದೇವಸ್ಥಾನಕ್ಕಾಗಲಿ ಎಲ್ಲಾದರೂ ಹೋಗಲಿ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಮಮ್ಮಿ ನೈಟೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು, ಹೂವು ಎಲ್ಲ ಮುಡಿಸಿರ್ಲಿಲ್ಲ ಅಷ್ಟೇ. ಆ್ಯಂಡ್ ನಾನು ಬುಜ್ಜಿ ಪ್ರೆಗ್ನೆಂಟಲ್ಲಿರುವಾಗ್ಲೂ ಮಮ್ಮಿ ಐ ಥಿಂಕ್ ಸೇಮ್ ಇದರಲ್ಲೇ ನನಗೆ 8 ಮಂತ್ ಇರುವಾಗಲೇ ಧರ್ಮಸ್ಥಳಕ್ಕೆ ಹೋಗಿದ್ರು. ಇವಾಗಲೂ ಹಾಗೆ ಹೋಗ್ತಾ ಇದ್ದಾರೆ ಫ್ಯಾಮಿಲಿ ಜೊತೆ. ಸೊ ಹೋಗಿ ಬರಲಿ ಖುಷಿಯಾಗಿ ಚೆನ್ನಾಗಿ ಅಂತ ಹೇಳೋಣ. ಸರಿನಾ? ಆಟ ಮಾಡಬಾರ್ದು, ಅಳಬಾರ್ದು, ಅವನು ಅಳಲ್ಲ, ತಿಳ್ಕೊಂಡು ಖುಷಿಯಾಗಿರು. ಖಾರ ಎಲ್ಲ ಇದೆ ಮೇಲೆ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ವೆದರ್ ಚೆನ್ನಾಗಿದೆ, ಹಿಂಗೆ ಇರಲಿ ವೆದರ್. ಬಾ ಇಲ್ಲಿ ಖುಷಿ ಬೇಬಿ ಬಾಯ್ಲಿ. ಬಾ ಆಯಿತು. ಇಷ್ಟೇ ಅಲ್ವ ಮಮ್ಮಿ ಎಲ್ಲ ತೊಗೊಂಡ್ರೆ? ಫೋನ್ ತೊಗೊಂಡಿದ್ದೀನಿ, ಚಾರ್ಜರ್ ಎಲ್ಲ ತೊಗೊಂಡಿದ್ದೀನಿ. ಸರಿ ಆಯಿತು ಸರು. ಓಕೆ ಮಗಳೇ, ಬಾಯ್. ಹುಷಾರು. ಇವತ್ತೊಂದು ನೈಟು ಹುಷಾರಾಗಿರೋ. ಡ್ಯಾಡಿನೇ ಇರುತ್ತಲ್ಲ ಇವತ್ತು. ಸರಿ ಬರ್ತೀನಿ. ಓಕೆ ಬಾಯ್. ಓಕೆ ಬಾಯ್, ಹುಷಾರು. ಬಾ ಬೇಗ ಬುಜ್ಜು, ಅಳ್ಬೇಡ, ಡವ್ ಮಾಡಬೇಡ ಇವಾಗ ನೀನು. ಡವ್ ಬೇಡ ಕಂದ, ಲವ್ ಯು. ಓಕೆ ಬಾಯ್. ಬಾ. ಬಾಯ್. ಹೋಗಿ ಮನೆ ಹತ್ರ. ಬಾಯ್ ಪುಟ. ಸರಿ ಮಮ್ಮಿ, ಹುಷಾರು. ಬಾಯ್, ಟೇಕ್ ಕೇರ್. ಅಳಬಾರ್ದು. ಖುಷು ಮಾಮ ಇದ್ದಾನಲ್ಲ, ಬಾ. ಮಾಮನ ಜೊತೆ ಒಂದು ರೌಂಡ್. ಏನ್ ಬೇಕು ತಾತಕ್ಕೆ ತರಿಸ್ತೀವಿ ಹೇಳು. ಅವ್ನಿಗೆ ಏನು ಬೇಡ ಮಮ್ಮಿ, ಅವ್ನಿಗೆ ಚೆನ್ನಾಗಿರೋದೇನಾರು ತಗೋ. ಅಳಬಾರ್ದು ಹಂಗೆ ನೋಡು ಬುಜ್ಜು. ಅಯ್ಯೋ, ಖುಷಿಯಿಂದ ಕಳಿಸ್ಬೇಕಲ್ವಾ ಅಮ್ಮಮ್ಮ, ತಕೊಂಡ್ ಬನ್ನಿ ನನಗೆ ಏನಾದ್ರು ಅಂದ್ಬಿಟ್ಟು. ನಿಂಗೆ ಆಟ ಸಾಮಾನು ಇರ್ತೈತಿ. ಬರೀ ಹೇಳೋದು ಇವನು. ಸರಿ, ಟೈಮ್ ಆಗುತ್ತೆ ಈಗ. ಬಾಯ್ ಮಮ್ಮಿ. ಸರಿ ಬಾಯ್ ಮಗಳೇ. ಬಾಯ್ ಮಮ್ಮಿ. ನನ್ನ ಪಾಪಗೂ ಬಾಯ್. ಬಾಯ್. ಏನು ಹುಷಾರು ಮಮ್ಮಿ. ಬಾಯ್ ಬಾಯ್ ಬಾಯ್. ಬಾಯ್ ಅಮ್ಮಮ್ಮ. ಬಾಯ್ ಅಮ್ಮಮ್ಮ. ಅಯ್ಯೋ ಸೋನೆ, ನೋಡು ಇಲ್ಲಿ. ಸೋನೆ ಮಮ್ಮಿ, ಸೋನೆ ಬರ್ತಾ ಇದೆ. ಸೋನೆ ಹಾಂ. ಝೂಮ್ ಔಟ್ ಮಾಡು. ಝೂಮ್ ಇನ್ ಮಾಡಿಬಿಟ್ಟು ಝೂಮ್ ಔಟ್ ಮಾಡು ಅಂತ ಕಳ್ಳ. ಬಾಯ್ ಬಾಯ್ ತಾತ. ಇರು ತಾತ. ಬಾಯ್ ಬಾಯ್. ಹುಷಾರು ನೀವು. ಅಲ್ಲಿ ನೋಡಲ್ಲಿ ಅಮ್ಮಮ್ಮ. ಬಾಯ್. ಬಾ ಬಾ. ಕಮ್ ಮಾಮ ಬೈತಾನೆ, ಬಾ ಬೇಗ. ಬಾ ಬುಜ್ಜಮ್ಮ, ಮಾಮ ಬೈತಾನೆ, ಬಾ ಬೇಗ.